ವಿರುದ್ಧವಾಗಿ ನಿಂತ್ಕೊಂಡಿರ್ತಾನೆ. ಅದಂತ ಸಭೆ ವಿರುದ್ಧ ಮಾಡ್ತಾನೆ ಅಂತಲ್ಲ. ಸಭೆಯಲ್ಲಿ ಇರ್ಬೇಕು, ನಮ್ಮ ಶರೀರ ಇಲ್ಲೇ ಇರ್ತದೆ, ಆದ್ರೆ ಅವನ ಮನಸ್ಸು ಬೇರೆ ಇರ್ತದೆ. ಹಲ್ಲೆಲೂಯಾ. ಏನ್ ಮಾಡ್ತೀವಿ, ಹೆಚ್ಚಾಗಿ ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಏನ್ ತಿನ್ಬೇಕು, ಏನ್ ಹೊತ್ಕೊಳ್ಬೇಕು, ಏನ್ ಮಾಡ್ಕೊಳ್ಬೇಕು, ತಿನ್ನೋದಕ್ಕೆ ಮೂಡೋದ್ಬಿಡ್ತಾರೆ ಕೆಲವಲ್ಲ. ನನಗೆ ನೋಡೋ ಅನ್ಕೊಳ್ತೀನಿ, ಊಟ ಸಿಗುತ್ತೋ ಸಿಗಲ್ಲ ದೇವರೇ ಕಾಪಾಡ್ಬೇಕು. ಆತರ ಕೆಲವರು ತಿನ್ನಾಕಿ ಬಿಟ್ರೆ ಆ ಮಕ್ಕಳು ನೋಡಲ್ಲ, ಕುಟುಂಬ ನೋಡಲ್ಲ, ಯಾರು ನೋಡಲ್ಲ. ತಿನ್ನಪಟ್ಟನ್ನಾಗಿ ಅಲ್ಲಿ ಹೋಗಿ ಅವ್ರು ಹೇಳುವಾಗ ಅವ್ರು ಮಳೆ ನೋಡ್ತಾರಲ್ಲ, ಆ ಟೈಮ್ ಅಲ್ಲಿ ಹಿಮದಲ್ಲಿ ಅವ್ರು ಏನ್ ಮಾಡ್ತಿರೋ ಬೆಳೆಗಳನ್ನ ಉಣ್ತಾ ಇದ್ರು, ಬೆಳೆಗಳನ್ನ ತಕ್ಕೊಳ್ತಾ ಇದ್ರು. ಫಸ್ಟ್ ಟೈಮ್ ಮಳೆಯನ್ನು ನೋಡುವಾಗ ಅವರೆಲ್ಲ ಗಾಬರಿಗೊಂಡಾದ್ರು. ಅದಕ್ಕೆ ಇವತ್ತು ನಮ್ಮನ್ನ ಅಭಿಷೇಕ ಮಾಡಿ ಪರಿಶುದ್ಧಾತ್ಮ ತುಂಬಿಸಲ್ಪಟ್ಟದ್ರಾಗಿ ಈ ಲೋಕದಲ್ಲಿ ಹೋಗ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ಯೇಸು ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಯೇಸು ಅಂದ್ರೆ ಅನೇಕ ಜನಕ್ಕೆ ಗೊತ್ತಿಲ್ಲ. ಆತನ ಬರುವಾಗ ಅವ್ರು ನೋಡಿ ಆಶ್ಚರ್ಯ ಪಡೋದ್ರಲ್ಲ, ಅವ್ರು ಬರುವಾಗ ಅವ್ರು ನೋಡಿ ಸಂತೋಷ ಪಡೋದ್ರಾಗ್ಬೇಕಂತ ಹೇಳಿ ನಮ್ಮನ್ನ ಪರಿಶುದ್ಧಾತ್ಮ ತುಂಬಿಸಲ್ಪಟ್ಟಿದ್ದಾರೆ. ಈ ಒಳಗಡೆ ಇರುವ ಪರಿಶುದ್ಧಾತ್ಮನು ನಮ್ಮೆಲ್ಲರಿಗೂ ಸಮಾಧಾನ ಕೊಟ್ಟಾತನ ಅಸಮಾಧಾನ ಪಡಿಸ್ತಾವ. ಅಂದ್ರೆ ಇದಕ್ಕಿಂತ ಮುಂಚೆ ಇದ್ದ ಆತ್ಮ ಒಂದು ವಿಷಯ ಅಡವಟ್ಟಾದ್ರೆ ಮನೆ ಎಲ್ಲ ಪೀಸ್ ಆಗಿಬಿಡ್ತಾ ಇತ್ತು. ಮನೆಯನ್ನೆಲ್ಲ ಒಂದು 3 ಪೀಸ್ ಮಾಡಿ ಸರ್ವನಾಶ ಮಾಡಿ ಮುಖ ಮುಂದೆ ತಿರ್ಸ್ಕೊಂಡು ಹೋಗ್ಬಿಡ್ತಾ ಇದ್ವಿ, ಹೌದಲ್ಲ? ಆದ್ರೆ ಈಗಿನ ಆತ್ಮ ಎಷ್ಟೋ ಮನೇಲಿ ಹೊಡೆದೋದ್ರು ಸಹ ಶಾಂತವಾಗಿ ಅರ್ಥ ಮಾಡ್ಕೊಳ್ರಿ. ಈ ಪರಿಶುದ್ಧಾತ್ಮ ನಿಮ್ಮನ್ನ ಒಳ್ಳೇದಕ್ಕಾಗಿ ನಡೆಸ್ತಾ ಇದನ್ನ, ಕೆಟ್ಟದಕ್ಕಾಗಿ ನಡೆಸ್ತಾ ಇದ್ದಾನೆ. ಪರಿಶುದ್ಧಾತ್ಮ ಬಂದಿದ್ದು ಒಳ್ಳೇದ ಕೆಟ್ಟದ? ಪರಿಶುದ್ಧಾತ್ಮನು ಬಂದಿದ್ದಕ್ಕೆ ಇವತ್ತೇನ್ ಮಾಡಿ ಮೋಹನ ಬಂದಿದ್ದಕ್ಕೆ ಅವರ 3 ಜನ ಮಕ್ಕಳು, 3 ಜನ ಸೊಸೆಂದರು, ಹೆಂಡತಿ ಸೇರಿ ಎಲ್ಲಾ ಜಾತಿಯ ಪ್ರಾಣಿಗಳು ಯಾವ್ಯಾವ ನೋಡ್ತಾರೆ ಪ್ರಾಣಿಗಳು ವಾರಾದ್ರೆ ಇವತ್ತು ಚೀಚಿ ಕಟ್ ಮಾಡ್ಕೊಂಡು ಗಮಕಂತ